ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದ್ದೂರಿಯಾಗಿ ನೆರವೇರುತ್ತಿರುವ ಮಹಾಕುಂಭಮೇಳದಲ್ಲಿ ಅಚಾನಕ್ ಆಗಿ ಎಲೆಮರೆ ಕಾಯಿಯಂತಿರುವವರೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದ್ದಾರೆ. ಅದೃಷ್ಟ ಕುಲಾಯಿಸಿದ್ರೆ ರಾತ್ರೋರಾತ್ರಿ ಲೈಮ್ ಲೈಟಿಗೆ ಬಂದು ಬಿಡ್ತಾರೆ ಅನ್ನೋ ಹಾಗೆ IIT ಅಭಯ್ ಸಿಂಗ್ ಬಾಬಾ ಕಾಣಿಸ್ಕೊಂಡ್ರು. ಎಲ್ಲೋ ಪರ್ವತದ ತಪ್ಪಲಲ್ಲಿ ಧ್ಯಾನಸ್ಥರಾಗಿದ್ದ ನೂರಾರು ಬಾಬಾಗಳು ತುಟಿ ಬಿಚ್ಚಿದ್ರು. ಹಾಗೆ ರುದ್ರಾಕ್ಷಿ ಮಾರುತ್ತಿದ್ದ ಕಾಮಾಂಗನೆ ಕಣ್ಣಿನ ಕುಮಾರಿಯೊಬ್ಬಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಿಲ್ಲದ ಸದ್ದು ಮಾಡಿದ್ಲು. ಆ ಒಂದು ವಿಡಿಯೋ ಆಕೆಯ ಬಗ್ಗೆ ಇಡೀ ಜಗತ್ತಿಗೆ ತಿಳಿಸಿತ್ತು. ರಾತ್ರೋರಾತ್ರಿ ಟಾಪ್ ಟ್ರೆಂಡಿಂಗ್ನಲ್ಲಿ ನಿಂತುಬಿಟ್ಲು ಆ ಕುವರಿ. ಮಹಾಕುಂಭಮೇಳದಲ್ಲಿ ಮಧ್ಯಪ್ರದೇಶದ ಹರ್ಷ ರಿಚಿಯ ತನ್ನ ಸೌಂದರ್ಯದಿಂದ ಎಲ್ಲರ ಗಮನ ಸೆಳೆದಿದ್ಲು. ಇದೀಗ ಮಧ್ಯಪ್ರದೇಶದ ಮತ್ತೊಬ್ಬ ಯುವತಿ ತನ್ನ ಸಹಜ ಸೌಂದರ್ಯದಿಂದ ಸಂಚಲನ ಮೂಡಿಸಿದ್ದಾಳೆ. ಆಕೆಯ ಹೆಸರೇ ಮೋನಾಲಿಸಾ. ಹೆಸರಿಗೆ ತಕ್ಕಂತಹ ಸೌಂದರ್ಯ ಖನಿ ಆಕೆಯ ಕಣ್ಣಾಲಿಗಳಲ್ಲಿ ಜಿನುಗುತ್ತಿದೆ. ಅದು ಸತ್ಯ ಕೂಡ. ಆದರೆ ಆಕೆಯ ಸೌಂದರ್ಯವೇ ಆಕೆಗೆ ಮುಳುವಾದರೆ ಹೇಗಿರಬಹುದಲ್ವಾ? ನಿಜಕ್ಕೂ ಇದೀಗ ಅದೇ ಪರಿಸ್ಥಿತಿ ಎದುರಾಗಿದೆ. ಅದು ಎಷ್ಟರ ಮಟ್ಟಿಗಂದ್ರೆ ಆಕೆಯ ಜೀವಕ್ಕೆ ಕುತ್ತು ತರುವ ಸನ್ನಿವೇಶ ಎದುರಾಗಿದೆ. ಬನ್ನಿ ಹಾಗಿದ್ರೆ ಅಷ್ಟಕ್ಕೂ ಆಕೆಗೆ ಆಗಿದ್ದೇನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಣ್ಣು ಹಾಯಿಸಿದಷ್ಟು ಭಕ್ತ ಸಾಗರ. ಸಾಧು ಸಂತರು, ನಾಗಾ ಸಾಧುಗಳು ಸೇರಿದಂತೆ ಲಕ್ಷಾಂತರ ಭಕ್ತರು ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಸಾಕ್ಷಿಯಾಗಿದ್ದಾರೆ. ಜನವರಿ 13ರಿಂದ 12 ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ದೇಶ ವಿದೇಶಗಳಿಂದಲೂ ಭಕ್ತರ ದಂಡು ಹರಿದು ಬರ್ತಿದೆ. ಮಹಾಕುಂಭಮೇಳದ ಅನೇಕ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಟ್ರೆಂಡ್ ಆಗ್ತಿವೆ. ಇತ್ತೀಚೆಗಷ್ಟೇ ರುದ್ರಾಕ್ಷಿ ಮಾರುತ್ತಿದ್ದ ಮೋನಾಲಿಸಾ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ನಂತರ ಮೋನಾಲಿಸಾಳ ಕುರಿತಾದ ಮಾಹಿತಿ ತಿಳಿದುಕೊಳ್ಳಲು ಗೂಗಲ್ ಮಾಡಿದವರ ಸಂಖ್ಯೆಯು ಕೆಲವೇ ಗಂಟೆಗಳಲ್ಲಿ ಕೋಟಿಯನ್ನು ದಾಟಿತ್ತು. ಅವಳ ಆ ಒಂದು ಲುಕ್ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿ ಯಾವುದೇ ಸಾಮಾಜಿಕ ಪುಟಗಳನ್ನು ತೆರೆದರೂ ಕೂಡ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಸರ ಮಾರುವ ಯುವತಿಯೇ ಕಾಣಿಸಿಕೊಳ್ತಿದ್ದಾಳೆ. ಅಷ್ಟು ಅಟ್ರಾಕ್ಷನ್ ಆಗಲು ಪ್ರಮುಖ ಕಾರಣ ಆಕೆಯ ಆಕರ್ಷಕ ಕಣ್ಣುಗಳು. ರುದ್ರಾಕ್ಷಿ ಮಾರುತ್ತಿರುವ ಯುವತಿಯ ಹೆಸರು ಮೋನಾಲಿಸಾ ಭೋಸ್ಲೆ. ಆಕೆಗಿನ್ನೂ 16ರ ಪ್ರಾಯ. ಸ್ವತಃ ಆಕೆಯೇ ಹೇಳಿದಂತೆ ಮಧ್ಯಪ್ರದೇಶದ ಇಂದೋರ್ ಆಕೆಯ ಊರು. ಯುವತಿಯ ಕಣ್ಣೋಟಕ್ಕೆ ಮಾರು ಹೋದ ಅನೇಕರು ಆಕೆಯ ವಿಡಿಯೋವನ್ನ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರುವ ಈಕೆಯನ್ನ ಹಾಲಿವುಡ್ನ ನಟಿ ಏಂಜೆಲಿನಾ ಜೋಲಿಗೆ ಹೋಲಿಸಿದ್ದಾರೆ. ಅಲ್ಲದೆ ಕ್ರಶ್ ಆಫ್ ಇಂಡಿಯಾ ಎಂದೆಲ್ಲ ಕಮೆಂಟ್ ಮಾಡ್ತಿದ್ದಾರೆ. ಮುದ್ದು ಮತ್ತು ಮುಗ್ಧ ಯುವತಿಯ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಳ್ತಿವೆ. ಹಲವರಂತೂ ಗಂಗೆಯಲ್ಲಿ ಮುಳುಗಿ ಹೋದವರಿಗಿಂತ ಆಕೆಯ ಕಂಗಳಲ್ಲಿ ಮುಳುಗಿ ಹೋದವರೇ ಹೆಚ್ಚು ಎಂದು ನೆಟ್ಟಿಗರು ಪ್ರತಿಕ್ರಿಯಿಸುತ್ತಿದ್ದಾರೆ. ಆಕೆಯ ಕಣ್ಣುಗಳಿಗೆ ಮಾರು ಹೋದ ಬಹುತೇಕರು ಸಹಜ ಸುಂದರಿ ಎಂದು ಹೇಳ್ತಿದ್ದಾರೆ. ಆಕೆಯ ಅಂದಕ್ಕೆ ಯಾವ ಹೀರೋಯಿನ್ ಕೂಡ ಸಾಟಿಯಾಗುವುದಿಲ್ಲ ಎಂದು ಕಾಮೆಂಟ್ ಮಾಡ್ತಿದ್ದಾರೆ. ಎಲ್ಲರನ್ನೂ ಖುಷಿ ಖುಷಿಯಿಂದ ನಗುನಗುತ್ತಲೇ ಮಾತನಾಡಿಸುತ್ತಿರುವ ಈಕೆಯ ಅಂದಕ್ಕೆ ನಾವು ಕಳೆದು ಹೋಗಿದ್ದೇವೆ ಎಂದು ನೆಟ್ಟಿಗರು ಹೇಳ್ತಿದ್ದಾರೆ. ಆಕೆಯ ಕಣ್ಣೇ ಇದೀಗ ಎಲ್ಲರನ್ನೂ ಆಕರ್ಷಿಸುತ್ತಿರುವುದು. ಬೆಕ್ಕಿನ ಕಣ್ಣಿನ ಸುಂದರಿಗೆ ಈ ಕಣ್ಣು ವರದಾನವಲ್ಲ, ಬದಲಿಗೆ ಈ ಕಣ್ಣು ಈಕೆಯ ಜನಾಂಗದ ಉಡುಗೊರೆ. ಯಾಕಂದ್ರೆ ಈಕೆ ಕೋಬ್ರಾ ಜಿಪ್ಸಿ ಜನಾಂಗಕ್ಕೆ ಸೇರಿದಾಕೆ. ಆ ಜನಾಂಗದ ಎಲ್ಲರಿಗೂ ಇದೇ ರೀತಿಯ ಕಣ್ಣುಗಳು ಇರುತ್ತವೆ. ಈ ಜನಾಂಗದ ಕುರಿತಾಗಿ ಕೋಬ್ರಾ ಜಿಪ್ಸಿ ಹೆಸರಿನಲ್ಲಿ 2015ರಲ್ಲಿ ಒಂದು ಸಾಕ್ಷ್ಯಚಿತ್ರವನ್ನು ಕೂಡ ಮಾಡಲಾಗಿದೆ. ಆದರೆ ವಿಷಯ ಇದಲ್ಲ. ಎಲ್ಲದಕ್ಕೂ ಒಂದು ಇತಿಮಿತಿ ಇದ್ದೇ ಇರುತ್ತೆ. ಅಂದವನ್ನ ಹೊಗಳೋದು ಅಥವಾ ಅಂದವನ್ನ ಅನುಭವಿಸೋದು ಇದು ಮನಸ್ಥಿತಿಗಳ ಮೇಲಿನ ಹಿಡಿತ. ಆದರೆ ಇಲ್ಲಿ ಎಲ್ಲವೂ ಮಿತಿಮೀರಿ ಮುನ್ನುಗ್ಗಿಬಿಟ್ಟಿದೆ. ಅದೆಷ್ಟರ ಮಟ್ಟಿಗಂದ್ರೆ ಆಕೆಯನ್ನ ಕೇವಲ ಹುಡುಗಿಯಾಗಿ ಬಿಂಬಿಸಿ ನಂತರ ಕಾಮಾಂಗನೆಯ ಪಟ್ಟ ಕಟ್ಟಿ ನಂತರ ಅರ್ಧರಾತ್ರಿ ಮೋಹಿನಿಯಂತೆ ಆಕೆಯನ್ನ ವರ್ಣಿಸಿದ ಪರಿ ನಿಜಕ್ಕೂ ನಾಗರಿಕ ಸಮಾಜ ಒಪ್ಪುವಂತಹ ಸಂಗತಿಯಲ್ಲ. ರುದ್ರಾಕ್ಷಿ ಮಾಲೆ ಮಾರಾಟ ಮಾಡಿಕೊಂಡು ಹೊಟ್ಟೆ ಹೊರೆಯುತ್ತಿದ್ದ ಬಡ ಕುಟುಂಬದ ತರುಣಿಗೆ ಈ ಸಂದರ್ಭ ಬರುತ್ತೆ ಅಂತಲೇ ಕನಸಿನಲ್ಲೂ ಕಂಡಿರಲಿಲ್ಲವೇನು? ಆದರೆ ಇಂದು ಆಕೆಯ ಬದುಕೆ ಬದಲಾಗಿದೆ. ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಆಕೆಯೇನೋ ಎಂದಿನಂತೆ ರುದ್ರಾಕ್ಷ ಮಾರಾಟಕ್ಕೆ ಮುಂದಾಗ್ತಾಳೆ. ಆದರೆ ಖರೀದಿಸಲು ಬರುತ್ತಿದ್ದವರೆಲ್ಲರೂ ಆಕೆಯ ಜೊತೆಗೆ ಇಂದು ಸೆಲ್ಫಿ ಫೋಟೋಗೆ ಮುಗಿಬಿದ್ದು ವ್ಯಾಪಾರಕ್ಕೂ ಅಡ್ಡಿಪಡಿಸಿದ್ದಾರಂತೆ. ಹೀಗಾಗಿ ಎಷ್ಟೇ ಆದರೂ ಹೆಣ್ಣು ಮಗಳು ತಾನೆ. ಹೆಚ್ಚು ಕಮ್ಮಿ ಆದರೆ ದಿಕ್ಕು ಯಾರೆಂದು ಆಕೆಯನ್ನ ಅವರ ತಂದೆಯ ಮನೆಗೆ ಕಳಿಸಿದ್ದಾರೆಂದು ಮೋನಾಲಿಸಾಳ ತಂಗಿ ಹೇಳಿಕೆ ನೀಡಿದ್ಲು. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ವೈರಲ್ ಆಗಿತ್ತು. ಅಲ್ಲದೆ ಈ ಯುವತಿಗೆ ಯೂಟ್ಯೂಬರ್ಗಳ ಕಾಟ ಹೆಚ್ಚಾಗ್ಬಿಟ್ಟಿದೆಯಂತೆ. ಕುಂಭಮೇಳ ತುಂಬೆಲ್ಲ ಆಕೆಯನ್ನ ಹುಡುಕಾಡುತ್ತಿದ್ದಾರಂತೆ.
ಇದರಿಂದ ಆಕೆಯ ಹೊಟ್ಟೆ ಮೇಲೆ ಹೊಡೆದ ಶಾಪವಂತೂ ತಟ್ಟುತ್ತೆ. ಹೊಟ್ಟೆ ಹೊರೆಯುವುದಕ್ಕೆ ಕಂಡುಕೊಂಡಿದ್ದ ದಾರಿಯನ್ನ ಬಂದು ಮಾಡುತ್ತಿದ್ದಾರೆ ಅವಿವೇಕಿ ಜನ. ಇದೀಗ ಆಕೆಯ ಕುಟುಂಬಕ್ಕೆ ಆಸರೆಯಾಗಿದ್ದಾಕೆ ಇಂದು ಸಂಪಾದನೆ ಇಲ್ಲದೆ ಕೊರಗುವಂತಾಗಿದೆ. ಸಾಲದಕ್ಕೆ ಬೀದಿ ಕಾಮಣ್ಣಂದಿರ ಕಾಟ ಉಪಟಳವಂತೂ ಹೇಳುತ್ತಿರದಾಗಿದೆಯಂತೆ. ಈ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗಿದ್ದು, ನಾನು ಆತ್ಮಹತ್ಯೆ ಮಾಡಿಕೊಳ್ಳುವ ತನಕ ನನಗೆ ನೆಮ್ಮದಿ ಇಲ್ಲವೇನೋ ಎಂಬ ನೋವಿನ ಮಾತುಗಳು ಆ ಯುವತಿಯಿಂದ ಬಂದಿರುವುದು ಎಲ್ಲಿಗೆ ಬಂದು ನಿಂತಿದೆ ಸಮಾಜ, ಎಲ್ಲಿಗೆ ಬಂತು ಭಾರತದ ಸಂಸ್ಕೃತಿ ಎಂಬ ಹತಾಶೆಯಂತೂ ಕಾಡುತ್ತೆ. ಮೊದಲು ದಿನಕ್ಕೆ 1000 ರೂಪಾಯಿಗಳ ಸಂಪಾದನೆಯಾಗ್ತಿತ್ತು. ಮನೆಗೆ ನಾನೇ ಹಿರಿಯ ಮಗಳು, ನನ್ನ ತಂದೆ ಕೂಡ ಇದೇ ವ್ಯಾಪಾರ ಮಾಡಿಕೊಂಡಿದ್ದಾರೆ. ತಮ್ಮದು ಬಡ ಕುಟುಂಬ, ಸಾಲದಕ್ಕೆ ಆಸರೆಯಾಗಿರೋದು ನಮಗೆ ನಾವೇ. ದೈನಂದಿನ ನಾವು ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಬೇಕು. ಈಗ ಅದೆಲ್ಲವೂ ನಿಂತಿದೆ. ತನ್ನ ತಂಗಿಗೂ ಕೂಡ ಎಲ್ಲರೂ ಬಂದು ಕಾಟ ಕೊಡ್ತಿದ್ದಾರೆ. ನಾನು ಹೇಳಿದ್ದು ಓದಿರುವವರನ್ನೇ ನಾವು ಮೂರ್ಖರನ್ನಾಗಿಸ್ತೇವೆ ಎಂದು ಬಾಯಿ ಮಾತಿಗಷ್ಟೇ. ಇದೀಗ ಆ ಮಾತೆ ನಮ್ಮ ವ್ಯಾಪಾರಕ್ಕೆ ಮುಳುವಾಗಿದೆ. ರುದ್ರಾಕ್ಷಿ ಮಾಲೆ, ಮಣ್ಣಿನ ಮಣಿಗಳ ಸರ, ಪ್ಲಾಸ್ಟಿಕ್ ಮತ್ತು ಗಾಜಿನ ಹಾರಗಳನ್ನು ತಯಾರಿಸುವ ಕುಲಕಸುಬು ನಮ್ಮದು. ಅದುವೇ ನಮ್ಮ ಬದುಕಿಗೆ ಆಧಾರವಾಗಿತ್ತು. 12 ವರ್ಷಗಳ ನಂತರ ಬಂದಿದ್ದ ಈ ಮಹಾಕುಂಭಮೇಳಕ್ಕಾಗಿ ಅದೆಷ್ಟೋ ತಿಂಗಳುಗಳು ಶ್ರಮವಹಿಸಿ ನಮ್ಮ ಕುಟುಂಬ ತಯಾರಿ ನಡೆಸಿತ್ತು. ನಾನು ಕೂಡ ಮೊದಲ ಬಾರಿಗೆ ಕುಂಭಮೇಳವನ್ನು ಕಣ್ತುಂಬಿಕೊಳ್ಳುತ್ತಿದ್ದೇನೆ. ಇದೀಗ ಎಲ್ಲಿದ್ದವಳನ್ನ ಮತ್ತೆಲ್ಲಿಗೋ ತಲುಪಿಸಿದಂತಾಗಿದೆ. ದಯವಿಟ್ಟು ನಮಗೆ ವ್ಯಾಪಾರ ಮಾಡುವುದಕ್ಕೆ ಅನುವು ಮಾಡಿಕೊಡಿ. ಯಾರು ವಿನಾಕಾರಣ ಹಿಂಸೆ ನೀಡಬೇಡಿ. ನಮಗೂ ಕುಟುಂಬವಿದೆ, ಬದುಕಿದೆ. ಇದು ಹೀಗೆ ಮುಂದುವರೆದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕಾಗುವ ಸನ್ನಿವೇಶವು ಬರಬಹುದು ಎಂದು ದುಃಖ ತಪ್ತಳಾಗಿದ್ದಾಳೆ ಮೊನಾಲಿಸಾ. ನಿಜಕ್ಕೂ ಆಕೆಯ ಮಾತುಗಳು ಪ್ರತಿಯೊಬ್ಬರಿಗೂ ಚಾಟಿ ಏಟಿನಂತೆಯೇ. ಯಾಕಂದ್ರೆ ಆಕೆಗೆ ತನ್ನ ಕುಟುಂಬದ ಮೇಲಿರುವ ಒಲವು ಹಾಗೂ ಜವಾಬ್ದಾರಿಯನ್ನ ನೆನಪಿಸುತ್ತೆ. ಒಂದು ಹೆಣ್ಣು ಮಗಳಾಗಿ ಧೈರ್ಯದಿಂದ ಮುನ್ನುಗ್ಗುತ್ತಿರುವುದಕ್ಕೆ ಪ್ರಶಂಸೆ ವ್ಯಕ್ತಪಡಿಸಬೇಕೇ ಹೊರತು ದಾರಿ ತಪ್ಪಿಸಿ ಹಾಳುಗೆಡುವುದು ಸಮಂಜಸವಲ್ಲ. ಆಕೆಯ ಕಣ್ಣು, ಆಕೆಯ ರೂಪಲಾವಣ್ಯ, ಆಕೆಯ ಸೌಂದರ್ಯದ ವಿಚಾರವನ್ನ ಬದಿಗುತ್ತಿ ಆಕೆಯ ಬದುಕನ್ನೊಮ್ಮೆ ವರ್ಣಿಸಿದ್ರೆ ಬಹುಶಃ ಆಕೆಗೂ ಒಂದು ದಾರಿ ಮಾಡಿಕೊಟ್ಟಂತಾಗತ್ತಲ್ವಾ. ಆಕೆಯ ಕುಟುಂಬಕ್ಕೂ ಈ ಮಹಾಕುಂಭಮೇಳ ನೆನಪಿನಲ್ಲಿ ಉಳಿಯಬೇಕು. ಅದು ನಮ್ಮ ಭಾರತೀಯರಾದ ನಮ್ಮ ಕರ್ತವ್ಯವಾಗಬೇಕು. ಅದು ಬಿಟ್ಟು ಕೆಲಸಕ್ಕೆ ಬಾರದ ಅಂಗಾಂಗ ಲಾವಣ್ಯ, ಸೌಂದರ್ಯವತಿ, ಕೃಷ್ಣ ಸುಂದರಿ, ಕಾಮಾಂಗನೆ, ನೈದಿಲೆ, ಬೆಳದಿಂಗಳ ಬಾಲೆ ಇನ್ನು ಮುಂತಾಗಿ ರಸವತ್ತಾಗಿ ವರ್ಣಿಸಿ ಕಾಮವನ್ನಾಲಂಗಿಸಿ ಕವಿಗಳಾಗದಿರಲಿ ಈ ಸೋಷಿಯಲ್ ಮೀಡಿಯಾ ಎಂದು ವಿನಂತಿಸೋಣ. ಆಕೆಗೂ ಆಕೆಯ ಕುಟುಂಬಕ್ಕೂ ಶಿವ ಒಳ್ಳೇದು ಮಾಡಲಿ. ನಾವು ಕೂಡ ಆಕೆಯ ಒಳಿತನೆ ಬಯಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.